2,000 ಕೋಟಿ ರೂಪಾಯಿ ನಕಲಿ ಐಟಿಸಿ ಜಾಲ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಷನಲ್ ಟ್ರಾವೆಲ್ಸ್ಗೆ ವಾಣಿಜ್ಯ ತೆರಿಗೆ ಇಲಾಖೆ ಈಗಾಗಲೇ ನೋಟಿಸ್ ಅನ್ನು ಕೊಟ್ಟಿದೆ. ನ್ಯಾಷನಲ್ ಟ್ರಾವೆಲ್ಸ್ನವರಿಗೆ ವಿಚಾರಣೆಗೆ ಹಾಜರಾಗಿ ಅನ್ನೋದಾಗಿ ಸೂಚನೆಯನ್ನ ಕೊಡಲಾಗಿದೆ. ನ್ಯಾಷನಲ್ ಟ್ರಾವೆಲ್ ಸಚಿವ ಜಮೀರ್ ಅಹಮದ್ಗೆ ಸೇರಿದ್ದು ಅಂತ ಹೇಳಲಾಗ್ತಾ ಇದೆ. ವಾಣಿಜ್ಯ ತೆರಿಗೆ ಇಲಾಖೆಯಿಂದ ನ್ಯಾಷನಲ್ ಟ್ರಾವೆಲ್ಸ್ಗೆ ನೋಟಿಸ್ ಅನ್ನ ನೀಡಿದ್ದಾರೆ. ವಂಚನೆ ಆರೋಪದ ಬಗ್ಗೆ ತನಿಖೆ ಮಾಡುವುದಕ್ಕೆ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. 2,000 ಕೋಟಿ ರೂಪಾಯಿ ನಕಲಿ ಐಟಿಸಿ ಜಾಲ ಪತ್ತೆಯಾಗಿರೋದು ಜೊತೆಗೆ ಇದಾಗಲೇ ನ್ಯಾಷನಲ್ ಟ್ರಾವೆಲ್ಸ್ಗೆ ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ ಅನ್ನು ಕೂಡ ಕೊಟ್ಟಿದೆ. ವಿಚಾರಣೆಗೆ ಹಾಜರಾಗಿ ಕ್ಲಾರಿಫಿಕೇಶನ್ ಕೊಡಿ ಅನ್ನೋದಾಗಿ. ಮತ್ತೊಂದು ವಿಚಾರ ಗೊತ್ತಾಗ್ತಾ ಇರೋದು ನ್ಯಾಷನಲ್ ಟ್ರಾವೆಲ್ ಸಚಿವ ಜಮೀರ್ ಅಹಮದ್ ಅವರಿಗೆ ಸೇರಿದ್ದು ಅಂತ. ಈಗ ಯಾರು ವಿಚಾರಣೆಗೆ ಹಾಜರಾಗ್ತಾರೆ, ಯಾವಾಗ ಏನು ನಡೆಯುತ್ತೆ ಅನ್ನೋದು ಕುತೂಹಲ ಕೆರಳಿಸ್ತಾ ಇದೆ. ವಾಣಿಜ್ಯ ತೆರಿಗೆ ಇಲಾಖೆಯಿಂದ ನ್ಯಾಷನಲ್ ಟ್ರಾವೆಲ್ಸ್ಗೆ ಇದಾಗಲೇ ನೋಟಿಸ್ ಕೊಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ವಂಚನೆ ಆರೋಪದ ಬಗ್ಗೆ ತನಿಖೆ ಮಾಡುವುದಕ್ಕೆ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ನಕಲಿ ಬಿಲ್ಗಳನ್ನು ಜನರೇಟ್ ಮಾಡಲಾಗಿದೆ. ಹಂತ ಹಂತವಾಗಿ ಬಿಲ್ಲನ್ನು ಹಸ್ತಾಂತರ ಮಾಡಿದ್ದಾರೆ. ಮಹಾರಾಷ್ಟ್ರಕ್ಕೆ ಹಾಗೆ ಮಹಾರಾಷ್ಟ್ರಕ್ಕೆ ಹೋಗುವಂತ ಕರ್ನಾಟಕ ವಾಹನಗಳನ್ನು ಬಳಕೆ ಮಾಡಿಕೊಂಡಿದ್ದಾರೆ. ಇವೆಲ್ಲ ಆರೋಪಗಳು ಕೂಡ ಇದೆ. ನ್ಯಾಷನಲ್ ಟ್ರಾವೆಲ್ಸ್ ಹೆಸರಿನಲ್ಲಿ ಲಾರಿಗಳು ಕೂಡ ಇದೆ. ತಿಂಗಳಿಗೆ ಇದಕ್ಕಾಗಿ 20 ರಿಂದ 25 HGV ವಾಹನಗಳ ಬಳಕೆ ಕೂಡ ಆಗಿದೆ. ಸೊ ಹೆಂಗೆ ವಂಚನೆ ನಡೆದಿತ್ತು ಏನು ಅನ್ನೋದರ ಡೀಟೇಲ್ಸ್ ಅನ್ನು ಕೂಡ ನೀವು ಗಮನಿಸಬಹುದು. ಹೇಗೆ ಐಟಿಸಿ ಬಿಲ್ ಹಗರಣ ಬೆಳಕಿಗೆ ಬಂತು ಅಂತ. ಬೆಂಗಳೂರಿನಲ್ಲಿ ಟಂಗ್ಸ್ಟನ್ ಸ್ಕ್ರಾಪ್ ಹೆಚ್ಚಳವಾಗಿ ಸಿಗೋದಿಲ್ಲ. ಆದರೆ ಅತಿ ಹೆಚ್ಚು ರಫ್ತಾಗಿರೋ ದಾಖಲೆಯನ್ನ ಸೃಷ್ಟಿಯಾಗಿತ್ತು. ಇಲ್ಲಿ ಸುಮಾರು 217 ಕೋಟಿ ರೂಪಾಯಿ ವಹಿವಾಟಾಗಿತ್ತು. ಆದರೆ 39 ಕೋಟಿ ರೂಪಾಯಿ ಬಿಲ್ ಸೃಷ್ಟಿಯಾಗಿದೆ. ಇದರ ಬೆನ್ನು ಬಿದ್ದಿದ್ದಂಥ ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳು ಇದೀಗ ದೊಡ್ಡ ಅಕ್ರಮ ನಡೆದಿರೋದನ್ನು ಬಯಲಿಗೆಳೆದಿದ್ದಾರೆ. ನಕಲಿ ಐಟಿಸಿ ಬಿಲ್ ಸೃಷ್ಟಿ ಸಂಬಂಧ ಜನವರಿಯಲ್ಲಿ 5 ಜನರನ್ನ ಬಂಧಿಸ್ತಾರೆ. ತನಿಖೆಯನ್ನ ಮುಂದುವರಿಸಿ ಇತ್ತೀಚೆಗೆ ಮತ್ತಿಬ್ಬರನ್ನ ಕೂಡ ಇದೇ ಕೇಸ್ನಲ್ಲಿ ಬಂಧಿಸ್ತಾರೆ. SKS ಟ್ರೇಡರ್ಸ್ನ ಸಲೀಮುಲ್ಲಾ ಹಾಗೆ KHE ವೆಸ್ಟ್ ಸೈಕ್ಲರ್ಗಳ ಹಸನ್ ಅನ್ನೋದಾಗಿ ಅವರನ್ನು ಕೂಡ ಬಂಧಿಸಿರ್ತಾರೆ. ಎರಡೂ ಸಂಸ್ಥೆಗಳು 2,384 ಕೋಟಿ ರೂಪಾಯಿ ವಹಿವಾಟು ನಡೆಸಿವೆ ಅನ್ನೋದು ಗೊತ್ತಾಗುತ್ತೆ. ಈ ವಹಿವಾಟಿನ ಮೂಲಕ 594 ಕೋಟಿ ಬಿಲ್ಲನ್ನು ಪಡೆದಿರೋದು ಕೂಡ ದೃಢವಾಗಿದೆ. SKS ಟ್ರೇಡರ್ಸ್ ವಹಿವಾಟು 3 ವರ್ಷದಲ್ಲಿ ಭಾರೀ ಏರಿಕೆ ಕಂಡಿದೆ. ಘೋಷಿತ ವಹಿವಾಟು 50 ಕೋಟಿಯಿಂದ 945 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಆದರೆ ಈ ಸಂಸ್ಥೆಯಲ್ಲಿ ಯಾವುದೇ ವ್ಯಕ್ತಿ ಸರಕು ಚಾಲನೆ ಇರಲಿಲ್ಲ. ಇದೊಂದು ವ್ಯವಸ್ಥಿತ ನಕಲಿ ಐಟಿಸಿ ಬಿಲ್ ಸೃಷ್ಟಿ ಜಾಲ ಅನ್ನೋದು ದೃಢವಾಗ್ತಾ ಇದ್ದ ಹಾಗೆ ತನಿಖೆಗೆ ಇಳಿದಿದ್ದಾರೆ ಅಧಿಕಾರಿಗಳು. ಪ್ರತಿನಿಧಿ ಪ್ರದೀಪ್ ಇದೆಲ್ಲಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿಯನ್ನ ಕೊಡ್ತಾರೆ. ಪ್ರದೀಪ್, ಇದಾಗಲೇ ನ್ಯಾಷನಲ್ ಟ್ರಾವೆಲ್ಸ್ಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಜೊತೆಗೆ ಇದು ಜಮೀರ್ ಅಹಮದ್ ಅವರಿಗೆ ಸೇರಿರೋದು. ಅವ್ರೇನಾದರೂ ರಿಯಾಕ್ಟ್ ಮಾಡಿದಾರಾ? ಯಾರು ಇದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ? ಇತ್ತೀಚಿನ ದಿನಗಳಲ್ಲಿ ಏನು ಮಾಹಿತಿ ಲಭ್ಯವಾಗ್ತಾ ಇದೆ ಪ್ರದೀಪ್? ಚೈತ್ರ, ಕಮರ್ಷಿಯಲ್ ಟ್ಯಾಕ್ಸ್ ಅಂದರೆ GST ಅಧಿಕಾರಿಗಳು ತೆರಿಗೆ ವಂಚನೆ ಮಾಡುವವರು ಅಥವಾ ಈ ಒಂದು ನಕಲಿ ಬಿಲ್ಗಳನ್ನು ಸೃಷ್ಟಿ ಮಾಡಿ ಸರ್ಕಾರಕ್ಕೆ ವಂಚನೆ ಮಾಡುವವರ ಮೇಲೆ ಒಂದು ನಿಗಾವನ್ನು ಇಟ್ಟಿರ್ತಾರೆ. ಅದರ ಭಾಗವಾಗಿ ಕಳೆದ 5 ತಿಂಗಳಿಂದ ಒಂದು ಬಿಗ್ ಆಪರೇಷನ್ ಮಾಡಿರುವಂಥದ್ದು ಅದು ITC ಅಂದರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನೋ ಒಂದು ನಕಲಿ ದಂಧೆ. ಈ ಒಂದು ದಂಧೆ ಅಂತ ಹೇಳಿದ್ರೆ ಯಾವುದೇ ರೀತಿಯ ಸರ್ಕಿರಲ್ಲ, ಆದರೆ ಕೇವಲ ಇನ್ವಾಯ್ಸ್ ಮಾತ್ರ ಅವರು ತಮ್ಮ ಇನ್ವಾಯ್ಸ್ ಮಾತ್ರ ಬಿಲ್ ಮಾಡಿಕೊಂಡು ಅದನ್ನು ಸಾಗಣೆ ಮಾಡುವಂಥದ್ದು. ಈ ಮೂಲಕ ವಂಚನೆ ಮಾಡುವಂಥ ಒಂದು ದೊಡ್ಡ ಜಾಲ ಇರುತ್ತೆ. ಈ ದೊಡ್ಡ ಜಾಲ ಹೇಗೆ ಅವ್ರಿಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಒಂದು ಕಂಪನಿ ಅಂದರೆ SKS ಟ್ರೇಡರ್ಸ್ ಮತ್ತು ಇನ್ನೊಂದು ಖಾಸಗಿ ಕಂಪನಿ, ಇವೆರಡೂ ಸಹ ಒಂದು ಸ್ಕ್ರ್ಯಾಪ್ ಅನ್ನ ಸಾಗಾಟ ಮಾಡುವಂತಹ ಕಂಪನಿಗಳು ಅಂತ ಹೇಳಿ GSTಯಲ್ಲಿ ನೋಂದಣಿ ಮಾಡ್ಕೊಂಡಿರ್ತವೆ. ಆದರೆ ಕಳೆದ 3 ವರ್ಷದಲ್ಲಿ SKS ಟ್ರೇಡರ್ಸ್ನ ಏನು ಲಾಭಾಂಶ ಅಥವಾ ಅವರ ವಹಿವಾಟು ಕೇವಲ 50 ಕೋಟಿಯಿಂದ 900 ಕೋಟಿ ತನಕ ಏರಿಕೆ ಆಗಿರುತ್ತೆ. ಇದು GST ಅಧಿಕಾರಿಗಳ ಗಮನಕ್ಕೆ ಬರುತ್ತೆ. ಜೊತೆಗೆ ಬೆಂಗಳೂರಿನಿಂದ ಮಹಾರಾಷ್ಟ್ರಕ್ಕೆ ಟಂಗ್ಸ್ಟನ್ ಅಂದರೆ ಈ ಒಂದು ಸುರಂಗ ಕೊರೆಯುವಂತಹ ಮಿಷಿನ್ಸ್ಗಳಾಗಿರ್ಬೋದು ಅಥವಾ ಬೋರ್ವೆಲ್ ಕೊರೆಯುವ ಮಿಷಿನ್ಸ್ಗಳಾಗಿರ್ಬೋದು, ಈ ಮಿಷಿನ್ಸ್ಗಳ ಸ್ಪೇರ್ ಪಾರ್ಟ್ಸ್ ಎಲ್ಲವೂ ಸ್ಕ್ರ್ಯಾಪ್ ಆದಾಗ ಈ ಸ್ಕ್ರ್ಯಾಪ್ಗಳನ್ನು ಸಾಗಾಟ ಮಾಡೋದನ್ನು ಟಂಗ್ಸ್ಟನ್ ಸ್ಕ್ರ್ಯಾಪ್ ಅಂತ ಕರೀತಾರೆ. ಈ ಟಂಗ್ಸ್ಟನ್ ಸ್ಕ್ರ್ಯಾಪು ಬೆಂಗಳೂರಿನಲ್ಲಿ ಅನೇಕ ದಿನಗಳಿಂದ ಸುಮಾರು 106 ಕೋಟಿ ರೂಪಾಯಿ ವಹಿವಾಟಿನ ಮೂಲಕ ರವಾನೆ ಆಗ್ತಾ ಇದೆ ಅಂತ ಹೇಳಿ ಮಾಹಿತಿ ಅವ್ರಿಗೆ ಪಕ್ಕಾ ಲೀಗಲ್ ಆಗಿ ಇರುತ್ತೆ. ಆದರೆ ಟಂಗ್ಸ್ಟನ್ನು ಬೆಂಗಳೂರಿನಲ್ಲಿ ಉತ್ಪಾದನೆ ಆಗೋದೇ ಕಡಿಮೆ ಅನ್ನೋದು ಕೂಡ ಮತ್ತೊಂದು ವಿಚಾರವಾಗಿರುವಂಥದ್ದು. ಹೀಗಾಗಿ ಈ ಎರಡು ಅಂಶಗಳ ಮೇಲೆ ಅಂದರೆ ಒಂದು SKS ಟ್ರೇಡರ್ಸ್ನ ಲಾಭಾಂಶ ಜೊತೆಗೆ ಟಂಗ್ಸ್ಟನ್ ಈ ರೀತಿಯಾಗಿ ರಫ್ತಾಗ್ತಾ ಇರೋದು ಬಗ್ಗೆ GST ಅಧಿಕಾರಿಗಳು ಗಮನ ಹರಿಸಿರ್ತಾರೆ. ಇದರ ತನಿಖೆ ಮಾಡುವಾಗ ಜನವರಿಯಲ್ಲಿ 5 ಜನರನ್ನು ಬಂಧಿಸ್ತಾರೆ. ಈ 5 ಜನರನ್ನು ಬಂಧಿಸಿ ಮತ್ತಷ್ಟು ತನಿಖೆ
ತನಿಖೆಯನ್ನು ಮಾಡಿದಾಗ ಕಳೆದ 4-5 ದಿನಗಳ ಹಿಂದೆ ಮತ್ತಿಬ್ಬರನ್ನ ಬಂಧಿಸ್ತಾರೆ. ಅದು SK ಸ್ಟೇಟಸ್ನ ಸಮೀವುಲ್ಲಾ ಮತ್ತು ಇನ್ನೊಬ್ಬ ವ್ಯಕ್ತಿಯನ್ನ. ಈ ವ್ಯಕ್ತಿಗಳ ಜಾಲವನ್ನು ಪತ್ತೆ ಮಾಡಿದಾಗ ಅಂದರೆ ಈ ಕೊನೆಯಲ್ಲಿ ಅನೇಕ ಲೇಯರ್ಸ್ಗಳ ಮೂಲಕ ಈ ಒಂದು ಅಕ್ರಮ ನಡೀತಾ ಇರುತ್ತೆ. ಅಂದರೆ ಬೆಂಗಳೂರಿನಲ್ಲಿ ಒಂದು GST ನೋಂದಾಯಿತ ಸಂಸ್ಥೆ ಸ್ಕ್ರಾಪ್ ಸಂಸ್ಥೆ ಮೂಲಕ ಒಂದು ನೋಂದಣಿಯನ್ನು ಮಾಡಿಸ್ಕೊಂಡು GST ಬಿಲ್ಲನ್ನು ತೆಗೆದುಕೊಂಡ್ರೆ ITC ಬಿಲ್ಲನ್ನು ಅದನ್ನು ಮಹಾರಾಷ್ಟ್ರಕ್ಕೆ ತೆಗೆದುಕೊಂಡು ಹೋಗ್ತಾ ಇರೋ ರೀತಿ ಸೃಷ್ಟಿಯನ್ನು ಮಾಡ್ಕೊಂಡಿರ್ತಾರೆ. ಯಾಕೆಂತ ಹೇಳಿದ್ರೆ ಮಹಾರಾಷ್ಟ್ರದಲ್ಲಿ ಟಂಗ್ಸ್ಟನ್ ಸ್ಕ್ರಾಪ್ ಏನಿದೆ ಅದಕ್ಕೆ ಬೇಡಿಕೆ ತುಂಬ ಇರುತ್ತೆ. ಅಲ್ಲಿ GSTಯನ್ನು ವಂಚನೆ ಮಾಡೋದಕ್ಕೋಸ್ಕರ ಇಲ್ಲಿಂದ GST ಬಿಲ್ಲನ್ನು ತೆಗೆದುಕೊಂಡು ಹೋಗ್ತಾರೆ. ಇದು ಅನೇಕ ಲೇಯರ್ಗಳ ಮುಖಾಂತರ ಮಹಾರಾಷ್ಟ್ರಕ್ಕೆ ಹಸ್ತಾಂತರ ಆಗುತ್ತೆ. ಅಂದರೆ ಅನೇಕ ಸಂಸ್ಥೆಗಳ ಮೂಲಕ ಹೋಗುತ್ತೆ. ಅದೇ ರೀತಿ 3-4 ಸಂಸ್ಥೆಗಳ ನಂತರವಾಗಿ 3-4 ಲೇಯರ್ಸ್ಗಳಾದ ನಂತರ ಲಾರಿಗಳಲ್ಲಿ ಈ ಇನ್ವಾಯ್ಸನ್ನು ಕೊಟ್ಟು ಕಳಿಸ್ತಾ ಇರ್ತಾರೆ. ಆದರೆ ಲಾರಿಗಳಲ್ಲಿ ಯಾವುದೇ ರೀತಿಯಾದಂತಹ ಗೂಡ್ಸ್ ಇರಲ್ಲ. ಈ ರೀತಿಯಾಗಿ ಟಂಗ್ಸ್ಟನ್ ಸ್ಕ್ರಾಪ್ ಮೇಲೆ ಕಣ್ಣಿಟ್ಟಿದಂತಹ ಅಧಿಕಾರಿಗಳು ಅದನ್ನು ಫಾಲೋ ಅಪ್ ಮಾಡಿದಾಗ ಲಾರಿಗಳನ್ನು ಹಿಡಿತಾರೆ. ಲಾರಿಗಳನ್ನು ಹಿಡಿದಾಗ ಅಲ್ಲಿ ಯಾವುದೇ ರೀತಿಯಾದ ಸರ್ಕಿರಲ್ಲ, ಕೇವಲ ಇನ್ವಾಯ್ಸ್ ಮಾತ್ರ ಇರುತ್ತೆ. ಕೊನೆಗೆ ಅದನ್ನು ಚೆಕ್ ಮಾಡಿದಾಗ ಆ ಲಾರಿಗಳು ನ್ಯಾಷನಲ್ ಟ್ರಾವೆಲ್ಸ್ನ ಐಡಿಯಲ್ಲಿ ವರ್ಕ್ ಆಗ್ತಿರುವಂಥದ್ದು ಗೊತ್ತಾಗುತ್ತೆ. ಅಂದರೆ ನ್ಯಾಷನಲ್ ಟ್ರಾವೆಲ್ಸರು ಅದನ್ನು ಗುತ್ತಿಗೆಯನ್ನು ತೆಗೆದುಕೊಂಡು ಬಳಸ್ತಾ ಇರುವಂಥದ್ದು ಗೊತ್ತಾಗಿದೆ. ಹೀಗಾಗಿ ಸುಮಾರು 2,000 ಕೋಟಿ ರೂಪಾಯಿ ಈ ಒಂದು ಸ್ಕ್ರಾಪ್ ವಹಿವಾಟು ನಡೆದಿರುವಂಥದ್ದು, ಜೊತೆಗೆ 500ಕ್ಕೂ ಹೆಚ್ಚು ಕೋಟಿ ರೂಪಾಯಿನ ಬಿಲ್ಲನ್ನು ತೆಗೆದುಕೊಂಡಿರುವಂಥದ್ದು, ITC ಬಿಲ್ಲನ್ನು ತೆಗೆದುಕೊಂಡಿರುವಂಥದ್ದು ಗೊತ್ತಾಗುತ್ತೆ. ಹೀಗಾಗಿ ನ್ಯಾಷನಲ್ ಟ್ರಾವೆಲ್ಸ್ ಅವ್ರಿಗೆ ಜೊತೆಗೆ ಇಬ್ಬರನ್ನ ಬಂಧಿಸಿ ನೀವು ವಿಚಾರಣೆಗೆ ಹಾಜರಾಗಬೇಕು, ಈ ರೀತಿ ನಮಗೆ ಸಿಕ್ಬಿದ್ದಿರೋರು ನಿಮ್ಮ ಹೆಸರನ್ನ ಹೇಳ್ತಾ ಇದ್ದಾರೆ, ನಿಮ್ಮ ಟ್ರಾವೆಲ್ಸ್ನವರು ಅಂತ ಗೊತ್ತಾಗ್ತಾ ಇದೆ ಅಂತ ಹೇಳಿ ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳು ನೋಟಿಸನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಈ ಒಂದು ನ್ಯಾಷನಲ್ ಟ್ರಾವೆಲ್ಸ್ ಸಚಿವ ಜಮೀರ್ ಅಹಮದ್ಗೆ ಸೇರಿದ್ದು ಅಂತ ಹೇಳಲಾಗ್ತಾ ಇದ್ದು, ಈ ಒಂದು ಮುಂದುವರೆದ ತನಿಖೆಯಲ್ಲಿ ಯಾವ ರೀತಿಯಾಗಿ ಅವ್ರಿಗೆ ವಿಚಾರಣೆ ಎದುರಿಸ್ತಾರೆ ಮತ್ತೆ ಅವ್ರು ಯಾವ ರೀತಿ ಉತ್ತರ ಕೊಡುತ್ತಾರೆ ನ್ಯಾಷನಲ್ ಟ್ರಾವೆಲ್ಸ್ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಚೈತ್ರ, ಥ್ಯಾಂಕ್ ಯು ಪ್ರದೀಪ್ ಮಾಹಿತಿಗಾಗಿ.